ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BVB ಅಂತ ಏನು ಕೇಳ್ತೀವಲ್ಲ, ಹುಬ್ಬಳ್ಳಿಯ BVBಯ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಏನಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಕೋಟಾ ಫೀಸನ್ನು ನೋಡಲಿಕ್ಕೆ ಹೋದಾಗ ರೀಸೆಂಟ್ ಆಗಿ ಯಾವುದೇ ಒಂದು ಇದನ್ನು ಅಪ್ಡೇಟ್ ಮಾಡಿದ ಹಾಗೆ ಇವರು ಕಾಣೋದಿಲ್ಲ. ಆದರೂ ನಾನು ಈಗ ಇಲ್ಲಿ ವಿಚಾರಿಸಿದ ಜನರ ಒಂದು ಏನು ಅಲ್ಲಿ ಸೀಟನ್ನು ಕೇಳಲಿಕ್ಕೆ ಹೋಗಿರ್ತಾರೆ, ಅವರು ಏನು ಹೇಳಿದ್ದಾರೆ ಮತ್ತು ಇಲ್ಲಿ ಇವರು ವೆಬ್ಸೈಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲಿಂದ ನಿಮಗೆ ಒಂದು ಕ್ಲಿಯರ್ ಆದ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಸಿವಿಲ್ ಇಂಜಿನಿಯರಿಂಗಿಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸು 2,28,000 ಇದೆ. 2,28,000 ಸಿವಿಲ್ ಇಂಜಿನಿಯರಿಂಗ್ಗೆ ಇದೆ. ಬೇರೆ ಕಾಲೇಜುಗಳನ್ನು ಕಂಪೇರ್ ಮಾಡಿದರೆ ಇದೆಲ್ಲ ಪರ್ ಇಯರ್ ಫೀಸು ನಿಮಗೆ ಕಾಣೋದು ತುಂಬ ಕಾಸ್ಟ್ಲಿನೇ ಆಯಿತು. ಸಿವಿಲ್ ಇಂಜಿನಿಯರಿಂಗ್ಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೂ ಕೂಡ 2,28,000 ಪರ್ ಇಯರ್ ಫೀಸು ಇದೆ. ಇವನ್ನೆಲ್ಲ ನೋಡಬೇಡಿ, ಇದು ಅಪ್ಡೇಟ್ ಮಾಡಿಲ್ಲ, ಇದು ಕಾಮೆಡ್ಕೆ ಮತ್ತು KCET ಅಂತ ಕೊಟ್ಟಿದ್ದಾರೆ. ಮತ್ತು ENC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ನೋಡಿ ಬಹಳಷ್ಟು ಜನ ಬೇಡುವಂಥ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 3,25,000 ಫೀಸ್ ಪರ್ ಇಯರ್ ಅಂತ ಹೇಳಿದ್ದಾರೆ. ಆದರೆ ನಾನು ಒಂದು ತಿಳಿದುಕೊಂಡ ಹಾಗೆ ಇದು 3,25,000 ಪರ್ ಇಯರ್ ಫೀಸ್ ಅಲ್ಲದೆ ಸುಮಾರು 5 to 8 lakh ಒನ್ ಟೈಮ್ ನೀವು ಡೆವಲಪ್ಮೆಂಟ್ ಫೀ ಅಂತಾದರೂ ಅನ್ನಿ ಅಥವಾ ಡೊನೇಷನ್ ಅಂತಾದರೂ ಅನ್ನಿ ನೀವು ಕೊಡಬೇಕಾಗ್ತದೆ. ಇಲ್ಲಿ ನಾವು ಒಂದು 5 lakh ಅಂತ ಇಟ್ಕೊಂಡು ಹೋದರೂ ಕೂಡ ನೋಡಿ, 5 lakh ಡೊನೇಷನ್ ಕೊಡಬೇಕು, ಆಮೇಲೆ 3,25,000 ಫೀಸ್ ಕೊಡಬೇಕು. ಅಂದರೆ ಇದು 3 into 4 12, ಅಂದರೆ ಇದೊಂದು 13 lakh ಮತ್ತು ಇದು 5 lakh, ಅಂದರೆ 18 lakh ಬೇಕಾಗುತ್ತೆ ನಿಮಗೆ. ENC ಕಲೀಲಿಕ್ಕೆ ಇನ್ BVB ಕಾಲೇಜಲ್ಲಿ 18 lakhs ಬೇಕಾಗುತ್ತೆ. BVB ಹುಬ್ಬಳ್ಳಿಯಲ್ಲಿ 5 lakh ಡೊನೇಷನ್ ಆ್ಯಂಡ್ 3.25 lakh ಪರ್ ಇಯರ್ ಫೀಸ್ ನಾನು ತಿಳಿದ ಹಾಗೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡಿ, 4 lakh ಪರ್ ಇಯರ್ ಫೀಸು 4 lakh ಇದೆ. ಇದಲ್ಲದೆ 8 lakh ಡೊನೇಷನ್ ಇದೆ. 8 lakh ಡೆವಲಪ್ಮೆಂಟ್ ಫೀ ಅಂತಾದರೂ ಅನ್ನಿ, ಡೊನೇಷನ್ ಆದರೂ ಅನ್ನಿ, ಅಂದರೆ ಇಲ್ಲಿ 4 into 4 16 lakh ಪ್ಲಸ್ 8 lakh ಅಂತಂದರೆ ಎಷ್ಟಾಯಿತು? 24 lakhs ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಲಿಬೇಕಂದ್ರೆ ಕೊಡಬೇಕಾಗುತ್ತೆ. ಅಷ್ಟೇ ಒಂದು ಈ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIMLಗೂ ಕೂಡ ಸ್ವಲ್ಪ 7 lakh ಏನೋ ಕೇಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇಲ್ಲಿ 3.25 lakh ಅಂತಂದರೆ ನಿಮಗೆ ಇಲ್ಲಿ ಒಂದು 13 lakh ಮತ್ತು ಅದೊಂದು 7 lakh ಅಂದರೆ 20 lakh AIMLಗೆ ಆಗುತ್ತೆ. ನೋಡಿ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಕೂಡ 3 lakh ಪರ್ ಇಯರ್ ಫೀಸ್ ಇದೆ. ಇವಕ್ಕೆಲ್ಲ ಏನು ಡೊನೇಷನ್ ಇರಲಿಕ್ಕಿಲ್ಲ ಅನ್ಕೊತೀನಿ, ಯಾಕಂದರೆ ಅಷ್ಟೊಂದು ಬೇಡಿಕೆಯಲ್ಲಿರುವಂಥ ಬ್ರ್ಯಾಂಚ್ ಅಲ್ಲ ಇವು. ಇನ್ನು ಆಟೋಮೇಷನ್ ರೋಬೋಟಿಕ್ಸ್ಗೂ ಕೂಡ 2,28,000 ಪರ್ ಇಯರ್ ಫೀಸ್ ಇದೆ. ಇನ್ನು ಬಯೋಟೆಕ್ನಾಲಜಿ ಅಂತ ತುಂಬ ಸೊರಗಿದೆ ನೋಡಿ, 1,47,000 ಅಷ್ಟೇ ಫೀಸ್ ಇದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇವನ್ CET ಫೀಸ್ ಕೂಡ ಈ ವರ್ಷ ಇಷ್ಟೇ ಇರೋದ್ರಿಂದ ನೀವು ಬಯೋಟೆಕ್ನಾಲಜಿ ಮಾಡ್ಬೋದು. ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ VLSI ಡಿಸೈನ್ ಅಂತ ಈ ಕಾಲೇಜಲ್ಲಿದೆ. ಇದು ಇತ್ತೀಚೆಗೆ ತುಂಬ ಎಮರ್ಜಿಂಗ್ ಬ್ರಾಂಚು. ಇಲ್ಲೂ ಕೂಡ ಫೀಸು ನಿಮಗೆ 3,04,100 ಕಾಣ್ತಾ ಇದೆ. ಇದಕ್ಕೂ ಕೂಡ ಸುಮಾರು 5 lakh ಅಥವಾ ಒಂದು 4 lakh ಡೊನೇಷನ್ ಅಂತೂ ಇದ್ದೇ ಇರುತ್ತೆ. ಇನ್ನು ಆರ್ಕಿಟೆಕ್ಚರ್ ನೋಡಿ, 2,03,000 ಯಾರು ಆರ್ಕಿಟೆಕ್ಚರ್ ಇದಿರ್ತಾರೆ ಅವರು ನೋಡ್ಬೋದು. ಇದು ಈ ರೀತಿ ಒಂದು ಅವರು ಯಾವುದೇ ಅಪ್ಡೇಟನ್ನು ಮಾಡಿರೋದಿಲ್ಲ. ಅನ್ಅಫಿಷಿಯಲ್ ಆಗಿ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ, ಯಾಕಂದರೆ ಇದು ಓಲ್ಡ್, ಇದರಿಂದ 2025-26 ಅಂತೇನೋ ಇದೆ. UG ಫೀಸ್ ಸ್ಟ್ರಕ್ಚರ್ ಫಾರ್ ದ ಇಯರ್ 2025-26 ಅಂತಿದೆ. ಮತ್ತು ಇದರಲ್ಲಿ ಅವರು ಯಾವುದೇ ಡೆವಲಪ್ಮೆಂಟ್ ಫೀಸ್ ಆಗಲಿ ಡೊನೇಷನ್ ಆಗಲಿ ಮೆನ್ಷನ್ ಮಾಡಿಲ್ಲ. ಅದನ್ನು ನೀವು ಗಮನಿಸಬೇಕು. ನೋಡಿ, ಯಾವುದೇ ಟಾಪ್ 10 ಕಾಲೇಜುಗಳಲ್ಲಿ ಇಷ್ಟು ಕಡಿಮೆ ಫೀಸ್ಗೆ ಈಗ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ದೊರಕೋದೇ ಇಲ್ಲ. ನೀವು ಇವನು ಬೆಂಗಳೂರು ಕಾಲೇಜುಗಳನ್ನು ಗಮನಿಸ್ಬೋದು. ಆದ ಕಾರಣ ಇದು 4 lakh into 4 16 ಮತ್ತು ಒಂದು 8 lakh ಡೆವಲಪ್ಮೆಂಟ್ ಫೀ ಅಂತಂದರೆ ಒಂದು 24 lakh ಮೇನ್ CSC ಬ್ರ್ಯಾಂಚ್ಗೆ ಇದೆ ಅನಿಸುತ್ತೆ. ನೀವು ಯಾರಾದರೂ ಹೋಗಿ ಅಲ್ಲಿ ವಿಚಾರ ಮಾಡಿ ನಿಮಗೆ ನಿಜವಾಗಿ ಎಷ್ಟಿದೆ ಅಂತ ಇನ್ನೂ ಏನಾದರೂ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ BVB ತನ್ನ ಇನ್ನೊಂದು ಕಾಲೇಜ್ ಆದಂಥ KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಏನು ಏರ್ಪೋರ್ಟ್ ರೋಡ್ ಗೋಕುಲ್ ರೋಡ್ನಲ್ಲಿ ಇರುವಂಥ ಆ ಕಾಲೇಜನ್ನು ಕೂಡ ಲಾಸ್ಟ್ ಇಯರಿಂದ ಮರ್ಜ್ ಮಾಡಿಕೊಂಡಿರೋದ್ರಿಂದ ಇಲ್ಲಿ ಸೀಟುಗಳು ತುಂಬ ಇನ್ಕ್ರೀಸ್ ಆಗಿವೆ. ಟೋಟಲ್ 1,800 ಸೀಟ್ಸ್ ಇದ್ದಾವೆ ಈ ಒಂದು BVB ಕಾಲೇಜಲ್ಲಿ. ಹೀಗಾಗಿಯೂ ಕೂಡ ಈ ಒಂದು ಡೊನೇಷನ್ ಆಯಿತು ಇದಾಯಿತು ಕಡಿಮೆ ಆಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ತಿಳಿದ ಹಾಗೆ ಪ್ಲೇಸ್ಮೆಂಟ್ಗಳು ಕೂಡ ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಬಹಳಷ್ಟು ಜನ ಬೆಂಗಳೂರು ಕಡೆ ಮುಖ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಎಷ್ಟೇ ಒಂದು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇದ್ದರೂ ಕೂಡ
ಬೆಂಗಳೂರು ಕಾಲೇಜಿಗೆ ಕಂಪೇರ್ ಮಾಡಿದಾಗ ಪ್ಲೇಸ್ಮೆಂಟ್ ಎಲ್ಲ ವಿಷಯಗಳಲ್ಲಿ ತುಂಬ ಈ ಕಾಲೇಜುಗಳು ಹಿಂದೆ ಬೀಳ್ತಾ ಇದ್ದಾವೆ ಅಂತ ಹೇಳ್ಬೋದು. ಯಾರಿಗಾದರೂ ಈ ವಿಷಯವಾಗಿ ನಿಮಗೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.